ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಮಳೆ ಕೈಕೊಟ್ಟ ಪರಿಣಾಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬರದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಲು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ತಂಡ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿಯನ್ನು ಪರಿಶೀಲಿಸಿದೆ. ರೈತರ ಸಮಸ್ಯೆಗಳನ್ನು ಆಲಿಸಿದ ಬಿಜೆಪಿ ತಂಡ ಸರ್ಕಾರಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ. ಈ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮಳೆ ಕೊರತೆಯಿಂದ ಚಿತ್ರದುರ್ಗ ಜಿಲ್ಲೆಯ ಹಲವು ಭಾಗಗಳಲ್ಲಿ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ತಂಡ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಜಮೀನುಗಳಲ್ಲಿ ಬೆಳೆ ಹಾನಿಯನ್ನು ವೀಕ್ಷಿಸಿತು. ಕಳೆದ 2 ತಿಂಗಳಿನಿಂದ ಸಮರ್ಪಕ ಮಳೆಯಾಗದ ಕಾರಣ ಮೆಕ್ಕೆಜೋಳ, ಶೇಂಗಾ, ಸೂರ್ಯಕಾಂತಿ ಸೇರಿದಂತೆ ವಿವಿಧ ಬೆಳೆಗಳು ಒಣಗಿ ಹೋಗಿರುವ ಬಗ್ಗೆ ರೈತರು ತಮ್ಮ ಅಳಲನ್ನು ಬಿಜೆಪಿ ನಾಯಕರ ಮುಂದೆ ತೋಡಿಕೊಂಡರು. ಜಮೀನಿಗೆ ತೆರಳಿ ಬೆಳೆಗಳ ಸ್ಥಿತಿಯನ್ನು ಪರಿಶೀಲಿಸಿದ ಆರ್ ಅಶೋಕ್ ರೈತರೊಂದಿಗೆ ನೇರವಾಗಿ ಮಾತುಕತೆ ನಡೆಸಿ ಅವರ ಸಮಸ್ಯೆಗಳು ಹಾಗೂ ನಷ್ಟದ ಕುರಿತು ಮಾಹಿತಿ ಪಡೆದುಕೊಂಡರು. ನಮ್ಮಲ್ಲಿ ಶೇಂಗಾ, ಸೂರ್ಯಕಾಂತಿ, ತೊಗರಿ, ಮುಸ್ಕಿನ್ ಜೋಳ ಯಾವುದು ಬಂದಿಲ್ಲ ಈಗ ಶೇಂಗಾ ಪೂರ್ತಿ ಕೆಂಪು ಅದು ರೆಡ್ ಸಾಯಿಲ್ ಸರ್. ಇದರಷ್ಟು ಮೇಜರ್ ಸೋಯಿಂಗ್ ಸರ್ ಜುಲೈ ತಿಂಗಳಿಗೆ ಆಗಬೇಕಿತ್ತು. ಜುಲೈ ತಿಂಗಳಲ್ಲಿ ಮಳೆನೇ ಆಗಿಲ್ಲ, ಹಂಗಾಗಿ ಶೇಂಗಾ ಬಿತ್ತನೆ ಆಗಿಲ್ಲ ಸರ್. ಇವ್ರು ಮಾತ್ರ ಕಪ್ಪು ಭೂಮಿಯಲ್ಲಿ ಅರ್ಲಿ ಸೋಯಿಂಗ್ ಮಾಡ್ತಾರೆ ಸರ್. ಯಾಕಂದ್ರೆ ಸರ್ ಅವ್ರು ಹಿಂಗಾರಿನಲ್ಲಿ ಕಡಲೆ ಸೋಯಿಂಗ್ ಮಾಡ್ಬೇಕು ಸರ್. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಜೂನಲ್ಲಿ ಸೂರ್ಯಕಾಂತಿ ಬಿತ್ಕೊಂಡು ಹಾರ್ವೆಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಹಿಂಗಾರಿ ಕಡಲೆ ಹೋಗ್ತಾರೆ ಸರ್. ಬರದಿಂದ ಕೃಷಿ ಸಂಪೂರ್ಣ ಹಾನಿಗೀಡಾಗಿದ್ದು ಜೀವನೋಪಾಯಕ್ಕೂ ಸಂಕಷ್ಟ ಎದುರಾಗಿದೆ ಎಂದು ರೈತರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್, ವಿಧಾನ ಪರಿಷತ್ ಸದಸ್ಯ ಕೆಎನ್ ನವೀನ್ ಹಾಗೂ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಬರಪೀಡಿತ ಪ್ರದೇಶಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸಿ ರೈತರಿಗೆ ಅಗತ್ಯ ಪರಿಹಾರ ಹಾಗೂ ನೆರವು ಒದಗಿಸಬೇಕೆಂದು ಬಿಜೆಪಿ ನಾಯಕರು ಆಗ್ರಹಿಸಿದರು. ಇದು ಮಿಡ್ ವರ್ಷನ್ ಕೊಟ್ಟರೆ ನಮಗೆ ಆಫ್ ಕೊಟ್ಟರೆ ಬರುತ್ತೆ. ಬರೀ ಹಾಕಿರೋ ಬೆಳೆಗೆ ಖರ್ಚುನೂ ಬರಲ್ಲ. ಈಗ ರಿಪೋರ್ಟಿಂಗ್ ಎಲ್ಲ ಏನು ಮಾಡಿದ್ದೀನಪ್ಪ? ಈಗ ನಿಮ್ಮ ತಾಲೂಕಲ್ಲ ಅಲ್ಲೋರಿ ಸರ್, ಅಲ್ಲಿ ಇಲ್ಲ ಬಂದು ಸಮೀಕ್ಷೆ ಮಾಡಿದ್ರೆ ಇಡೀ ತಾಲೂಕದಾಗಿದೆಯಾ ನಿಮ್ಮ ಹತ್ರ? ಎಲ್ಲಿ ಯಾಕೆ ಮತ್ತೆ ಇಲ್ಲಿ ಜಮೀನು ಸರ್? ಜಮೀನಿಗೆ ಅಂತ ಅಲ್ಲ, ನಾವು ಹಳ್ಳಿಗೆ ಹೋಗಿ ಪ್ರತಿ ಜಮೀನಿಗೆ ಸಮಸ್ಯೆ ಇದ್ರೆ ಅವ್ರು ಹೇಳ್ತಾ ಇರೋದಲ್ಲ ನೋಡಿ.